430 ರೂಪಾಯಿ ಆಗೋಯ್ತು. ಅಲ್ಲ, ಟೆಂಪ್ಟ್ ಮಾಡ್ತಾ ಇದ್ದೆ, ನಾನು ತಿಂದು ಹೇಳ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಪೂರ್ತಿ ಕಂಡ ಅದಾಗಿದೆ, ನಿಜವಾಗ್ಲೂ ಬ್ಯೂಟಿಫುಲ್. ತಮ್ಮ ಹೆಸರು? ನರೇಶ್ ಅವರೇ, ನಿಮ್ಮ ಟೊಮಾಟೊ ಮಾರ್ಕೆಟ್ಗೆ ಬಂದಿತ್ತು ಸಮೀರಾ ಅಂತೇಳ್ಬಿಟ್ಟು ಆಕ್ಷನ್ ಕೂಗುವಾಗೇ ಆಹಾ ಸಮೀರಾ ಅಂತೇಳಿ ಹೆಸರೇಳಿ ಕೂಗಿ, ಸರ್ ಈ ಗಿಡ 100 ಗ್ರಾಮ್ ಇದೆ, ಒಳ್ಳೆ ಗಟ್ಟಿ ಇದೆ ಸರ್. ನಾವು ಎಕ್ಸ್ಪೋರ್ಟ್ ಮಾಡಿದಾಗ ಜಾಸ್ತಿ ದಿನ ಇರುತ್ತಾ ಅಂತ. ಚೆನ್ನಾಗಿದೆ. ಸರ್ ವೀಕ್ಷಕರೇ ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ಇವತ್ತು ನಾನು ಒಂದು ತೋಟಕ್ಕೆ ಬಂದಿದ್ದೀನಿ. ಏನಕ್ಕೆ ಬಂದೆ ಅನ್ನೋ ವಿಷಯ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆಯಾಗಿ ನಾನು ಈ ತೋಟದ ಬಗ್ಗೆ ಹೇಳಬೇಕು, ಗಿಡದ ಬಗ್ಗೆ ಹೇಳಬೇಕು, ಮತ್ತು ಮುಖ್ಯವಾಗಿ ಇಲ್ಲಿ ಬಂದಿರೋ ಉದ್ದೇಶನ ನಿಮ್ಮ ಹತ್ರ ಹಂಚ್ಕೊಬೇಕು. ಏನು ಮೊದಲನೇದಾಗಿ ನಾನು ಇಲ್ಲಿ ಬಂದಿರುವಂಥ ಉದ್ದೇಶ ನಿಮ್ಮ ಹತ್ರ ಹಂಚ್ಕೊತೀನಿ. ನಾನು ಟೊಮಾಟೊ ಮಾರ್ಕೆಟ್ಗೆ ವಿಡಿಯೋ ಮಾಡೋಕ್ಕೆ ಹೋಗ್ತಾರೆ, ದಿನ ವಿಡಿಯೋ ಮಾಡಿ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಅಲ್ಲಿಗೆ ಒಂದು ತಳಿ ಬಂದಿತ್ತು ಟೊಮಾಟೊ. ಆ ಟೊಮಾಟೊ ಬಾಕ್ಸ್ಗಳ ಮೇಲೆ, ಅಲ್ಲಿ ಟೊಮಾಟೊಗಳ ಬಾಕ್ಸ್ ಮೇಲೆ ಈ ಲಿಟ್ರೇಚರ್ ಇಟ್ಟಿದ್ರು. ಅದರಿಂದ ಏನಾಗ್ತಾ ಇತ್ತು ಅಂದರೆ, ಈ ಆಕ್ಷನ್ ಕೂಗಕ್ಕೆ ಬರ್ತಾರಣ್ಣ, ಆಹಾ ಸಮೀರಾ ಸಮೀರಾ ಅಂತೇಳಿ ಕೂಗ್ತಾರೆ. ಆಮೇಲೆ ಒಂದು ಅಟ್ರಾಕ್ಷನ್ ಇರುತ್ತೆ. ಅಟ್ರಾಕ್ಷನ್ನು ಈ ಇಲ್ಲಿ ಬೋರ್ಡು ಸಮೀರಾ ಈ ಎಲ್ಲವೂ ಒಂದು ಮಿಶ್ರಣ ಏನಾಗುತ್ತೆ ಅಂದರೆ ಜನಗಳಲ್ಲಿ ಆಕರ್ಷಣೆ ಉಂಟು ಮಾಡಿ ರೈಟ್ ಜಾಸ್ತಿ ಮಾಡಿಬಿಡ್ತಾರೆ. ಮೊನ್ನೆ ನಾನು ಮಾರ್ಕೆಟ್ ಹೋದಾಗ ಎಲ್ಲ ಟೊಮಾಟೊಗಳು 300 ರೂಪಾಯಿ 350 ರೂಪಾಯಿಗೆ ಆಕ್ಷನ್ ಆಗ್ತಾ ಇತ್ತು. ಈ ಸಮೀರಾ ಬೋರ್ಡ್ ನೋಡಿದ ತಕ್ಷಣ 430 ರೂಪಾಯಿ, 400 ಒಂದು ಲಾಟ್ ಆಯಿತು, 430 ರೂಪಾಯಿಗೆ ಒಂದು ಲಾಟ್ ಆಯಿತು. ಸೊ ನನಗೆ ಅವಾಗ ಏನು ಅನ್ನಿಸ್ತು ಅಂದರೆ, ಇಷ್ಟು ಚೆನ್ನಾಗಿ ಬೇರೆ ಟೊಮೆಟೊಗಿಂತ ಈ ಟೊಮೆಟೊಗೆ ಒಳ್ಳೆ ಬೆಲೆ ಸಿಕ್ಕಿದೆ ಅಂದರೆ ಅದ್ರ ತೋಟ ಹೆಂಗಿರುತ್ತೆ ಅಂತ ತೋಟ ತೋರ್ಸಕ್ಕೆ ಬಂದಿದ್ದೀನಿ. ಅದ್ರ ಗಿಡಗಳು ತೋರ್ಸಕ್ಕೆ ಬಂದಿದ್ದೀನಿ. ಗಿಡ ಎಷ್ಟು ಹೈಟ್ ಬೆಳೆಯುತ್ತೆ ಅಂತ ತಿಳ್ಕೊಳೋಣ. ಈ ಗಿಡದ ಹೈಟು ರೈತರಿದ್ದಾರೆ, ರೈತರ ಹತ್ರನೇ ಮಾತಾಡ್ಸೋಣ, ಅವ್ರ ಹತ್ರನೇ ಕೇಳೋಣ. ಈ ಗಿಡದ ಎಷ್ಟು ಹೈಟ್ ಬರುತ್ತೆ, ಎಷ್ಟು ದಿನ ಬೆಳೆ ಆಗುತ್ತೆ, ಎಷ್ಟು ದಿನದವರೆಗೂ ಬೆಳೆ ಬರುತ್ತೆ. ಸೊ ಸಂಪೂರ್ಣ ಮಾಹಿತಿ ಈ ತೋಟದ ರೈತರಿದ್ದಾರೆ, ರೈತರ ಹತ್ರ ತಿಳ್ಕೊಂಡು. ಮತ್ತು ನನಗೆ ಇಲ್ಲಿಗೆ ತುಂಬ ಆಕರ್ಷಣೆ ಅಂದರೆ, ಈ ಗಿಡದ ತುಂಬ ಕಾಯಿಗಳಿರೋದು. ಗಿಡ ನನಗಿಂತ ಹೈಟ್ ಇದೆ, ನಾನೇ 6 ಅಡಿ ಇದ್ದೀನಿ, ನನಗಿಂತ ಹೈಟ್ ಇದೆ ಗಿಡಗಳು. ಸೊ ಇದೆಲ್ಲ ನನಗೆ ಭಾಳ ಖುಷಿ ಆಗ್ತಾಯಿದೆ. ಸೊ ಅದೇ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ, ರೈತರಿಗೆ ಒಂದಷ್ಟು ಮಾಹಿತಿ ತಿಳಿಸ್ಬೇಕು ಅಂತ. ನೋಡಿ, ನಾವು ಗಿಡದ ತುಂಬ ಕಾಯಿನ ನೋಡೋಕ್ಕೆ ಸಿಗ್ತಾ ಇದೆ ನಮಗೆ. ಗಿಡ ನೋಡೋದೇ ನನಗೊಂದು ಖುಷಿ. ನನಗೆ ಈ ರೀತಿ ಗಿಡ ನೋಡಿದ್ರೆ ನನಗೆ ಭಾಳ ಖುಷಿ ಆಗುತ್ತೆ. ನಾನು ಪರಿಸರ ಪ್ರೇಮಿ, ಅದರಿಂದ ಈ ರೀತಿ ಗಿಡ ನೋಡಿದ್ರೆ ನನಗೆ ಭಾಳ ಖುಷಿ ಆಗುತ್ತೆ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ನರೇಶ್ ಅವರೇ, ನಿಮ್ಮ ಟೊಮಾಟೊ ಮಾರ್ಕೆಟ್ಗೆ ಬಂದಿತ್ತು ಸಮೀರಾ ಅಂತೇಳ್ಬಿಟ್ಟು ಆಕ್ಷನ್ ಕೂಗುವಾಗೇ ಆಹಾ ಸಮೀರಾ ಅಂತೇಳಿ ಹೆಸರೇಳಿ ಕೂಗಿ, ಅದ್ರದ್ದು ಒಂದು 10-20 ರೂಪಾಯಿ 30 ರೂಪಾಯಿ 50 ರೂಪಾಯಿ ರೇಟ್ ಜಾಸ್ತಿ ಆಗೋಗ್ಬಿಡ್ತಾ ಇದೆ ಬೇರೆ ಟೊಮಾಟೊಗಿಂತ. ಸರ್ ಈ ಗಿಡ ಎಷ್ಟು ದಿನಕ್ಕೆ ಕಾಯಿ ಕೊಡುತ್ತೆ ಸರ್? ಸರ್ ಇದು ವೆರೈಟಿ ಬಂದು F1 ಹೈಬ್ರಿಡ್ ಟೊಮಾಟೊ ಶಮೀರಾ ಅಂತ, ಚಿಗುರು ಕಂಪ್ನಿಯವ್ರದ್ದು. ಇದು ನಾಟಿ ಮಾಡಿ 70 ದಿವಸ ಆಯಿತು. ಒಳ್ಳೆ ಇಳುವರಿ ಬಂದಿದೆ ಸರ್. ನೋಡಿ, ಕೆಳಗಡೆಯಿಂದ ಮೇಲೆ ತನಕ ಒಂದೇ ಯೂನಿಫಾರ್ಮ್ ಸೈಜ್ ಕ್ವಾಲಿಟಿ ಕಾಯಿಗಳೆಲ್ಲ ಇದ್ದಾವೆ. ಸೊ ಗಿಡ ಉದ್ದ ಹೈಟ್ ಬಂದು 8 ಅಡಿ ತನಕ ಇದೆ ಸರ್. ನಾನೇ 6 ಅಡಿ, ನನಗಿಂತ 1 ಅಡಿ ಜಾಸ್ತಿನೇ ಇದೆ. ಸಖತ್ತಾಗಿದೆ ಕಾಯಿ ನೋಡಿ, ನಿಜವಾಗ್ಲೂ ಒಂದು ಒಳ್ಳೆ ಇಳುವರಿ ಬಂದಿದೆ, ಒಳ್ಳೆ ಇಳುವರಿ, ಶೈನಿಂಗ್, ಒಳ್ಳೆ ಕ್ವಾಲಿಟಿ ಬಂದಿದೆ ಸರ್. ಈ ಕಾಯಿ ಬಗ್ಗೆ ಹೇಳಿ ಸರ್, ಹೆಂಗೆ ಈ ಕಾಯಿ ಅಂತ? ಸರ್ ಕಾಯಿ ಮಾತ್ರ 100 ಗ್ರಾಮ್ ಇದೆ, ಒಳ್ಳೆ ಗಟ್ಟಿ ಇದೆ ಸರ್. ನಾವು ಎಕ್ಸ್ಪೋರ್ಟ್ ಮಾಡಿದಾಗ ಜಾಸ್ತಿ ದಿನ ಇರುತ್ತಾ ಅಂತ? ಇರುತ್ತೆ ಸರ್, ಇರುತ್ತೆ. 8-9 ದಿನ ಇಟ್ಟಿದ್ರು ಹಂಗೆ ಇರುತ್ತೆ ಕಾಯಿ. ಚೆನ್ನಾಗಿದೆ, ಬಹಳ ಗಟ್ಟಿಯಾಗಿ ಕಾಯಿ ಸೈಜು ಫಿನಿಶಿಂಗು ಚೆನ್ನಾಗಿದೆ. ಸೊ ಇದು ಕ್ಲಿಯರ್ ಆಯ್ತು ಸರ್. ಇವಾಗ ಈ ಗಿಡದಲ್ಲಿ ಒಂದು ಗಿಡಕ್ಕೆ ಎಷ್ಟು ಕೆಜಿ ಕಾಯಿ ಕೊಡುತ್ತೆ ಸರ್? 10 ರಿಂದ 13 ತನಕ ಕೊಡುತ್ತೆ ಸರ್. 10 ರಿಂದ 13 ಕೆಜಿ ಕಾಯಿ ಕೊಡುತ್ತೆ ಒಂದು ಗಿಡ. ಆಮೇಲೆ ಇದು ಎಷ್ಟು ದಿನ ಬೆಳೆ ಕೊಡುತ್ತೆ? ಮಿನಿಮಮ್ 1.5 ತಿಂಗಳು 2 ತಿಂಗಳು ಪಕ್ಕ ಅದಕ್ಕೆ 2 ತಿಂಗಳವರೆಗೂ ಕಟಿಂಗ್ ಆಗುತ್ತೆ. ಬೇರೆ ಗಿಡದ ಇಷ್ಟು ನೀವು ಅವಾಗಲೇ ಹೇಳ್ತಾ ಇದ್ರಿ, ಬೇರೆ ಗಿಡ ಇಷ್ಟು ಹೈಟ್ ಕಮ್ಮಿ ಇರುತ್ತೆ, ಅದು ಬೇಗ ಆಗೋಗುತ್ತೆ ಫಸಲು. ಇದು ಹೈಟ್ ಬೆಳೆದಷ್ಟು
ಒಂದು ತಿಂಗಳಲ್ಲಿ ಏನಾದರೂ ಬರ್ದಿರ ಇದ್ರೂ ಇನ್ನೊಂದು ತಿಂಗಳಲ್ಲಿ ಬರುತ್ತೆ ಸರ್. ಅಂದ್ರೆ ಈ ತಿಂಗಳಲ್ಲಿ ನಮಗೆ ಬೆಳೆಗೆ ರೈಟ್ ಸಿಗ್ಲಿಲ್ಲ ಅಂದ್ರೂ ಈ ಮೇಲ್ ಬಂದಿರೋಂಥ ಕಾಯಿ ಇನ್ನೊಂದು ತಿಂಗಳಿಗಾದ್ರೂ ರೈಟ್ ಸಿಗುತ್ತೆ. ಹೌದು ಸರ್. ಸೊ ಇದರಲ್ಲಿ ರೈತರಿಗೆ ಲಾಭ ಇದೆ. ಒಂದು ತಿಂಗಳು ವೇಟ್ ಮಾಡಿದ್ರು ಇನ್ನೊಂದು ತಿಂಗಳಲ್ಲಿ ಕಾಯಿ ಬಂದ್ಬಿಡುತ್ತೆ, ಒಳ್ಳೆ ಬೆಲೆ ಹೋಗುತ್ತೆ ಅಂತ. ನೆಕ್ಸ್ಟ್ ತಿಂಗಳಿಂದ ಇನ್ನೂ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ಬೋದು ಸರ್. ಎಕ್ಸ್ಪೋರ್ಟ್ ಆದಾಗ ಒಳ್ಳೆ ಬಿದ್ದರೆ ಒಳ್ಳೆ ಇಳುವರಿ, ಒಳ್ಳೆ ರೇಟ್ ಇಲ್ಲಿ ನಿಜ ಸರ್. ನೀವು ಹೇಳಿದ್ದು ನೋಡಿ, ನಿಮಗಿಂತ ಒಂದು 2 ಅಡಿ ದೊಡ್ಡದಾಗೆ ಇದೆ. ಆಮೇಲೆ ಕೊನೆ ಚಿಗುರುವರೆಗೂ ಹೂವು ಮತ್ತು ಕಾಯಿ ಬಂದಿದೆ ನೋಡಿ. ಇದು ಕೊನೆ ಚಿಗುರು, ಇಲ್ಲಿವರೆಗೂ ಹೂವು ಬಂದಿದೆ. ಸೊ ಇದೆಲ್ಲ ಕಾಯಿ ಬರುತ್ತಾ ಸರ್? ಇಲ್ಲಿ ಚಿಗುರು ಇರೋದು ಕಾಯಿ ಬರುತ್ತಾ? ಬರುತ್ತೆ. ಸೊ ಇದು ನಮ್ಮ ರೈತರು ಹೇಳ್ತಾ ಇರೋಂಥದ್ದು. ಚಿಗುರು ಸೀಡ್ಸ್ ಸಮೀರಾ ಟೊಮಾಟೋವನ್ನು ಬೆಳೆಸಿ ಒಳ್ಳೆ ಆದಾಯ ತಗೊಳ್ಳಿ ಅಂತೇಳಿ ನನಗೂ ಒಂದು ಆಸೆ. ಯಾಕೆಂದರೆ ರೈತರಿಗೆ ಒಳ್ಳೆ ರೈಟ್ ಸಿಗೋದು ಮುಖ್ಯ. ಒಳ್ಳೆ ಕಾಯಿ ಬಂದರೆ ಒಳ್ಳೆ ರೈಟ್ ಬರುತ್ತೆ ಅಂತೇಳಿ ನನಗೂ ಈ ವಿಡಿಯೋ ಮಾಡೋಕ್ಕೆ ಖುಷಿ ಆಗುತ್ತೆ. ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಮೇಲ್ವರೆಗೂ ಕಾಯಿ ಇದೆ. ಹೂವು ಹೆಂಗಿದೆಯೋ ಮೇಲ್ವರೆಗೂ ಕೊನೆ ಎಲೆವರೆಗೂ ಕಾಯಿ ಬಿಡ್ತಾ ಇದೆ. ಇವರು ರೈತರು ಹೇಳ್ದಂಗೆ ಏನಾಗುತ್ತೆ ಅಂದರೆ, ಬೇರೆ ಗಿಡಗಳು ಇಲ್ಲಿಂದ ಇಲ್ಲಿಗೆ ಕಾಯಿ ಮುಗ್ದೋಗಿದಾಗ ಈ ಗಿಡದಿಂದ, ಸಮೀರಾ ಗಿಡದಿಂದ ಮೇಲ್ಗಡೆ ಬರುತ್ತಲ್ಲ, ಒಂದು ತಿಂಗಳು ನಿಮಗೆ ಬೋನಸ್ ಕಾಯಿ ಕೊಡುತ್ತೆ. ಇದು 1 ತಿಂಗಳು ಎಕ್ಸ್ಟ್ರಾ ಬೋನಸ್ ಅಲ್ವಾ ಸರ್? ಬೇರೆ ಗಿಡಕ್ಕೂ ಈ ಗಿಡಕ್ಕೂ ಏನಂದರೆ 1 ತಿಂಗಳು ಎಕ್ಸ್ಟ್ರಾ ಕಾಯಿ ಕೊಡುತ್ತೆ. ಇದೊಂಥರ ಬೋನಸ್ ಇದ್ದಂಗೆ. ಸೊ ಭಾಳ ಚೆನ್ನಾಗಿದೆ, ಸೂಪರ್. ಇನ್ನು ಕಾಯಿಗಳು ನೋಡೋಣ ಸರ್. ಫಸಲು ತೋರಿಸಿ ಸರ್. ನೋಡಿ ಸರ್ ಹೆಂಗಿದೆ ಏನು ಅಂತ ನೀವೇನು. ಕಾಯಿ ಇಳೆ ಬಿದ್ದುಬಿಟ್ಟಿದೆಯಲ್ಲ ಸರ್, ಏನು ಇಷ್ಟೊಂದು ಕಾಯಿ ಬಿಟ್ಟಿದೆ? ಕೆಳಗಡೆಯಿಂದ ಒಂದೇ ಇಷ್ಟೊಂದು ಕಾಯಿ ಬಿಟ್ಟಿದೆ ಕೆಳಗಡೆಯಿಂದ. ನನಗೆ ಖುಷಿ ಆಗ್ತಾ ಇದೆ. ಬಹಳ ಕಾಯಿ ಬಿಟ್ಟಿದೆ, ತುಂಬ ಕಾಯಿ ಬಿಟ್ಟಿದೆ. ಮತ್ತು ಸೈಜು ಚೆನ್ನಾಗಿದೆ. ಯಾವುದೇ ರೀತಿಯಾಗಿ ಚುಕ್ಕೆ ಇದೆಲ್ಲ ಏನೂ ಇಲ್ಲ ಕಾಯಿಗಳಲ್ಲಿ. ಇಲ್ಲಿ ನೀವು ಹೇಳಿದ ಕರೆಕ್ಟ್ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕಾಯಿ ಬಿಟ್ಟಿದೆ. ಸೂಪರ್. ಬುಡದಿಂದ ತಲೆವರೆಗೂ ಕಾಯಿ ಬಿಟ್ಟಿದೆ ಗಿಡ. ಕಾಯಿ ನೋಡ್ರಿ ಏನು ಕ್ವಾಲಿಟಿ ಇದೆ ಗೊತ್ತಾ? ನಿಜವಾಗ್ಲೂ ಭಾಳ ಅದ್ಭುತವಾಗಿದೆ ಕಾಯಿ. ಇದು ಸರ್, ಇದು 100 ಗ್ರಾಮ್ ಇದೆ ಸರ್. ಇದು ಪಕ್ಕ 100 ಗ್ರಾಮ್ ಇದೆ. ಇದು ಭಾಳ ಚೆನ್ನಾಗಿದೆ. ನನಗೆ ಭಾಳ ಖುಷಿ ಆಯ್ತು. ಈ ಹಣ್ಣು ಸಖತ್ ಫಿನಿಶಿಂಗು ಒಳ್ಳೆ ಆಪಲ್ ಇದ್ದಂಗೆ ಇದೆಯಲ್ಲ ಸರ್. ಇದು ಒಳ್ಳೆ ಆಪಲ್ ಕಾಯಿ ಇದು ಅಲ್ಲ. ಈ ಕಾಯಿ ನೋಡಿ ಟೆಂಪ್ಟ್ ಮಾಡ್ತಾ ಇದೆ. ಕಾಯಿ ನನಗೆ ಟೆಂಪ್ಟ್ ಮಾಡ್ತಾ ಇದೆ. ನಾನು ತಿಂದು ಹೇಳ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಕಂಡ ಪೂರ್ತಿ ಕಂಡ ಮಂದ ಇದೆ, ಗಟ್ಟಿ ಇದೆ ಕಾಯಿ, ರುಚಿ ಇದೆ. ಟೊಮಾಟೊ ಹುಳಿ ಸಖತ್ತಾಗಿದೆ. ನಿಜವಾಗ್ಲೂ ಬ್ಯೂಟಿಫುಲ್, ಒಳ್ಳೆ ಟೇಸ್ಟು, ಅಮೇಝಿಂಗ್. ಭಾಳ ಚೆನ್ನಾಗಿ ಬೆಳೆ ಬರುತ್ತೆ ಈ ಟೊಮಾಟೊ. ಚಿಗುರು ಸೀಡ್ಸ್ ಸಮೀರಾ ನನಗೆ ಇಂಪ್ರೆಸ್ ಮಾಡಿದೆ ನಿಜವಾಗ್ಲೂ. ಅಷ್ಟು ಚೆನ್ನಾಗಿದೆ ಇದು. ಸರ್ ಗಿಡದ ಅಂತರ ಎಷ್ಟಿರಬೇಕು? ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂತರ ಎಷ್ಟಿರಬೇಕು? 2 ಅಡಿ ತನಕ ಇಕ್ಬೇಕು ಸರ್. 2 ಅಡಿ ಇಕ್ಕಿದ್ರೆ ಒಳ್ಳೆ ಇಳುವರಿ ಬರುತ್ತೆ. 2 ಅಡಿ ದೂರ ಉಣ್ಬೇಕು. ಒಂದು ಗಿಡದಿಂದ ಇನ್ನೊಂದಕ್ಕೆ 2 ಅಡಿ ಗ್ಯಾಪ್ ಕೊಟ್ಟು ಉಣ್ಬೇಕು. ಚಿಗುರು ಸೀಡ್ಸ್ ಸಮೇತ ತಳಿಯನ್ನ ನೀವು ಉಣಿ ಒಳ್ಳೆ ಬೆಳೆ ತೆಗ್ದಿದ್ದೀರಾ. ಆಲ್ ದ ಬೆಸ್ಟ್. ರೈತರಿಗೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ರೈತರು ಎಲ್ಲರೂ ಉಳ್ಬೋದು, ಎಲ್ಲರೂ ಬೆಳಿಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಎಲ್ಲ ಭೂಮಿಗೂ ನೋಡ್ಕೊಂಡು ನೀವು ಉಣಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಈ ಸಾರಿ ಏನು ಹೇಳ್ತಾ ಇದ್ದಾರೆ, ಎಲ್ಲ ಯಾವುದೇ ಮಣ್ಣಲ್ಲಾಗಲಿ ಒಂದು ಲೈನ್ ಉಣ್ಬಿಟ್ಟು ಚೆನ್ನಾಗಿ ಬಂದು ಆಮೇಲೆ ಉಣಿದ್ರೆ ಒಳ್ಳೆಯದು. ಸೊ ಸರ್ ಹೇಳ್ತಾ ಇದ್ರು ಎಲ್ಲ ಭೂಮಿಗೂ ಚೆನ್ನಾಗಿ ಬರ್ತದೆ, ಒಳ್ಳೆ ಇಳುವರಿ ಕೊಡ್ತದೆ, ಎಲ್ಲ ಆಲ್ ಸೀಸನ್ ಕಾಯಿ ಕೊಡುತ್ತೆ ಅಂತ. ಆದರೂ ನಾನು ನಿಮಗೆ ನನ್ನ ಜವಾಬ್ದಾರಿಯಿಂದ ನಾನೊಂದು ಮಾತು ಏನು ಹೇಳ್ತೀನಿ ಅಂದರೆ, ಫಸ್ಟು ನೀವು ಇದನ್ನು ಉಣ್ಬೇಕಾದ್ರೆ 1-2 ಲೈನ್ ಉಣಿ, ಶಾಂಪಲ್ಲು ಚೆನ್ನಾಗಿ ಬಂತ ಆಮೇಲೆ ಪೂರ್ತಿ ತೋಟಕ್ಕೆ ಹಾಕ್ಕೊಳ್ಳಿ. ಯಾಕೆಂದರೆ ರೈತರು ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ ಅವರು ಅದನ್ನು ಭಾವನೆಗಳು ತುಂಬ ಇರುತ್ತೆ. ರೈತರು ಒಂದು ತೋಟನ ಮಾಡಬೇಕಂದ್ರೆ ಬೇಕಾದಷ್ಟು ಭಾವನೆಗಳನ್ನ ಇಟ್ಕೊಂಡು ಅದನ್ನು ಬೆಳೆ ತೆಗಿತಾರೆ. ಬೆಳೆ ಹೋಗ್ಬಿಟ್ರೆ ಪಾಪ ಅವರು ತುಂಬ ಕಂಗಾಲಾಗ್ತಾರೆ. ಅದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ತಳಿನ ನಿಮ್ಮ ಭೂಮಿನ ನೀವು ಟೆಸ್ಟ್ ಮಾಡಿ, ನಿಮ್ಮ ಭೂಮಿಗೆ ಈ ಕಾಯಿ ಕರೆಕ್ಟಾಗಿ ಬರ್ತಾ ಇದೆ ಅಂತ 1-2 ಲೈನ್ ಹಾಕಿ ನೋಡಿ, ಬೆಳೆ ಚೆನ್ನಾಗಿ ಬಂದ ಅದನ್ನು ಮಾಡಿ. ಸೊ ನನ್ನ ಕಡೆಯಿಂದ ನನ್ನ ಜವಾಬ್ದಾರಿಯಾಗಿ ನಾನು ಇದನ್ನು ಹೇಳಬಲ್ಲೆ. ಮಿಕ್ಕಿದ್ದು ಈ ತೋಟದವ್ರು ಚೆನ್ನಾಗಿ ಬೆಳೆದಿದ್ದಾರೆ. ಗಿಡ ನಾನು ನೋಡ್ದಂಗೆ
7ರಿಂದ 8 ಅಡಿ ಗಿಡ ಇದೆ. ಕೆಳಗಡೆಯಿಂದ ಮೇಲೆವರೆಗೂ ಯೂನಿಫಾರ್ಮ್ ಒಂದೇ ಸೈಜ್ ಕಾಯಿ ಬಂದಿದೆ. ಕಾಯಿ ಗಟ್ಟಿ ಇದೆ, ಚೆನ್ನಾಗಿದೆ, ಕಾಯಿ ಗಜ್ಜಿ ಇಲ್ಲ. ಆಮೇಲೆ ನಾನು ಮಾರ್ಕೆಟಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿದ್ದೀರಾ. ಬೇರೆ ಟೊಮೆಟೊಗಿಂತ ಸಮೀರ ಟೊಮೆಟೊಗೆ ಒಳ್ಳೆ ರೈಟ್ ಹೋಗಿದೆ. ಸೊ ಬ್ಯೂಟಿಫುಲ್. ನಾನು ನನ್ನ ಕಣ್ಣಾರ ನೋಡಿದ್ದೀನ, ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಒಳ್ಳೆ ಬೆಳೆ ಬಂದಿದೆ. ಕೆಳಗಡೆಯಿಂದವರೆಗೂ ಮೇಲೆ 8 ಅಡಿ ಗಿಡ ಇದೆಯಲ್ಲ, ಅಲ್ಲಿವರೆಗೂ ಹೂವು ಇದೆ, ಚಿಗುರಿದೆ. ಈ ರೈತರು ಒಂದು ಮಾತು ಹೇಳಿದ್ರು, ಸರ್ ಬೇರೆ ಗಿಡಗಳು 3 ಅಡಿವರೆಗೂ ಇರುತ್ತೆ, ಅದು 1.5 ತಿಂಗಳು ಒಳಗಡೆ ಫಸ್ಲಾಗೋಗ್ಬಿಡುತ್ತೆ. ಆದರೆ ಸಮೀರ ಏನಿದೆಯಲ್ಲ, ಇದು 2 ತಿಂಗಳವರೆಗೂ ಫಸ್ಲು ಕೊಡುತ್ತೆ. ಒಂದು ವೇಳೆ ಈ ತಿಂಗಳಲ್ಲಿ ನಿಮಗೆ ಒಳ್ಳೆ ಬೆಲೆ ಸಿಗಲಿಲ್ಲ ಅಂದರೆ ಇನ್ನೊಂದು ತಿಂಗಳಲ್ಲಿ ನಿಮಗೆ ಆ ಟೊಮೆಟೊ ಮಾರ್ಕೆಟ್ಗೆ ಹೋದಾಗ ಒಳ್ಳೆ ಬೆಲೆ ಸಿಗುತ್ತೆ. ಆದ್ದರಿಂದ ಸಮೀರನ ನಾನು ರೆಫರ್ ಮಾಡ್ತೀನಿ ನಿಮಗೆ. ಉಣಿ, ಟೆಸ್ಟ್ ಮಾಡಿ ಉಣಿ, ಒಳ್ಳೆ ದುಡ್ಡು ಮಾಡ್ಕೊಳ್ಳಿ. ರೈತರು ಚೆನ್ನಾಗಿರಬೇಕು, ನಮ್ಮ ಉದ್ದೇಶ ಅಷ್ಟೇ ರೀ. ಜೈ ರೈತ, ಜೈ ಕಿಸಾನ್, ಜೈ ಜವಾನ್. ಅಡಿಗಿಂತ ಜಾಸ್ತಿ ಬೆಳೆದಿದೆ ಗಿಡ, ನೀವು ನೋಡ್ಬೋದು. ಈ ಕೊನೆ ಚಿಗುರು ನೋಡಿ, ಕೊನೆವರೆಗೂ ಚಿಗುರು ಬಂದಿದೆ. ಎಷ್ಟು ಕಾಯಿ ಇದೆ ನೋಡಿ, ಫುಲ್ ಗಿಡ ತುಂಬ ಕಾಯಿ. ಬುಡದಿಂದ ಹಿಡಿದು ಮೇಲ್ವರೆಗೂ ಕಾಯಿ ಇದೆ ನೋಡಿ. ನೋಡಿ 10 ಅಡಿವರೆಗೂ ಕಾಯಿ ಇದೆ ಸರ್, 10 ಅಡಿವರೆಗೂ ಕಾಯಿ. ಬುಡದಿಂದ ಕೊನೆವರೆಗೂ, ಚಿಗುರುವರೆಗೂ, ಕೊನೆಯ ಎಲೆವರೆಗೂ ಕಾಯಿ ಬಂದಿದೆ. ಮಂಜುಳಾ, ಕಾಯಿ ಚೆನ್ನಾಗಿ ಬಂದೈತಾ? ಫಸಲು ಚೆನ್ನಾಗೈತಾ? ದಪ್ಪ ದಪ್ಪ ಇದೆ ಕಾಯಿ?
30 ರೂಪಾಯಿ ಆಗೋಯ್ತು ಅಣ್ಣ. ₹400.